ಇದು ಮೂರು ಗುಣ ಯಾರು ಬೆಳೆಸ್ಕೋತಾರೋ ಅವ್ರಿಗೆ ಭಗವಂತನ ಅಭಯ ಇರುತ್ತಪ್ಪ. ಯಾರು ನಾರಾಯಣ ಮಂತ್ರವನ್ನು ನಿರಂತರ ಉಪಾಸನೆ ಮಾಡ್ತಿರ್ತಾರೋ ಅವನು ವೈಕುಂಠಕ್ಕೆ ಹೋಗ್ತಾನೆ. ವೇದ ಸುಳ್ಳಾಗಲ್ಲ, ಅದೇ ಪ್ರಮಾಣ. ನಮಗಿನ್ಯಾವುದು ಬೇಡ, ಭಗವಂತನ ಜೊತೆಗೆ ಸ್ನೇಹ ಬೆಳೆಸಬೇಕು. ತುಂಬ ಪಾದಸೇವೆ ಮಾಡೋರು ಲಕ್ಷ್ಮೀದೇವಿ 24 ಗಂಟೆ ಭಗವಂತನ ಅವಿರತವಾಗಿ ತಾನು ಪೂಜೆ ಮಾಡ್ತಾಳೆ. ಭಗವಂತನಲ್ಲಿ ಅವನು ಹೇಳಿದ್ದನ್ನು ಚಾಚು ತಪ್ಪದೆ ಮಾಡೋನಂತೆ ಭೀಮಸೇನ. ಆ ಪರೀಕ್ಷಿತನಿಗೆ ಶುಕ ಮಹರ್ಷಿಗಳು ಅವನಿಗಿದ್ದಿದ್ದು 7 ದಿವಸ ಆಯಸ್ಸು, ಈಗಾಗಲೇ ಸುಮಾರು 4 ದಿವಸ ಆಗಿಬಿಟ್ಟಿದೆ. 5ನೇ ದಿವಸದಲ್ಲಿ ಹೇಳ್ತಾರಪ್ಪ, ಭಕ್ತಿಯಿಂದ ಭಗವಂತ ಉಪಾಸನೆ ಮಾಡಬೇಕು. ತಸ್ಮಾತ್ ಭಾರತ ಸರ್ವಾತ್ಮ ಭಗವಾನ್ ಈಶ್ವರೋ ಹರಿ ಶ್ರೋತವ್ಯ ಕೀರ್ತಿತವ್ಯಶ್ಚ ಸ್ಮರ್ತವ್ಯಶ್ಚ ಯಚ್ಛತಾ ಭಯಂ. ಭಗವಂತನ ಅಭಯ ಪಡಿಬೇಕಾದ್ರೆ ಅವನ ಮಂಗಳ ಕಥೆಯನ್ನು ನಿರಂತರ ಕೇಳ್ತಾ ಇರಬೇಕು. ಈಗ ನಿಮಗೆ ಸಿಕ್ಕಿದೆ ಅವಕಾಶ, ಇಲ್ಲಿರೋರು ಸಿಕ್ಕಿದೆ, ಎಲ್ರಿಗೂ ಸಿಗೋಲ್ಲ ಭಾಗವತ ಕೇಳಬೇಕಾದ್ರೆ. ಶ್ರೋತವ್ಯ, ನಿತ್ಯ ಭಗವಂತನ ಕಥೆ ಕೇಳ್ತಾ ಇರಬೇಕು. ಕೀರ್ತಿತವ್ಯಶ್ಚ, ಕೀರ್ತನೆಗಳು ಮಾಡಬೇಕು, ಭಗವಂತನ ನಾಮಕೀರ್ತನೆ ಮಾಡಬೇಕು. ಸ್ಮರ್ತವ್ಯಶ್ಚ, ನಿರಂತರ ಅವನ ಸ್ಮರಣೆ ಮಾಡ್ತಾ ಇರಬೇಕು. ಇದು ಮೂರು ಗುಣ ಯಾರು ಬೆಳೆಸ್ಕೋತಾರೋ ಅವ್ರಿಗೆ ಭಗವಂತನ ಅಭಯ ಇರುತ್ತಪ್ಪ. ನೋಡಿ, ಶ್ರೋತವ್ಯ ಕೀರ್ತಿತವ್ಯಶ್ಚ ಸ್ಮರ್ತವ್ಯಶ್ಚ ಎಚ್ಚತಾ ಭಯಂ, ಭಗವಂತನ ಅಭಯ ಸಿಗುತ್ತಂತೆ. ಅದ್ಭುತವಾದಂಥ ಶ್ಲೋಕ. ಅದಕ್ಕೆ ಇಲ್ಲಿ ಪ್ರಹ್ಲಾದರಾಜರು ತನ್ನ ದೈತ್ಯ ಬಾಲಕರಿಗೆ ಉಲ್ಲೇಖ ಮಾಡ್ತಾರೆ. ಒಂದೇ ಒಂದ್ಸಲ ನಾರಾಯಣ ನಾಮ ಹೇಳ್ಕೊಡ್ತೀನಿ, ಎಲ್ಲ ಹೇಳಿಬಿಡಿ. ನಾರಾಯಣ ಹರಿ ನಾರಾಯಣ, 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 ನಾರಾಯಣ ಹರಿ ನಾರಾಯಣ. ವೇದದಲ್ಲಿ ಒಂದು ಮಾತಿದೆ, ವೈಕುಂಠಕ್ಕೆ ಯಾರಪ್ಪ ಹೋಗ್ತಾರೆ ಅಂತ ವೇದನೆ ಹೇಳಿಬಿಟ್ಟಿದೆ. ಯಾರು ಹೋಗ್ತಾರೆ ವೈಕುಂಠಕ್ಕೆ? ಯಮುಕ್ತ್ವಾ ಮುಚ್ಯತೆ ಯೋಗಿ ಜನ್ಮ ಸಂಸಾರ ಬಂಧನಾತ್. ಓಂ ನಾರಾಯಣ ಮಂತ್ರೋಪಾಸಕಃ ವೈಕುಂಠ ಭುವನಲೋಕಂ ಗಮಿಷ್ಯತೆ, ನಾರಾಯಣ ಸಾಯುಜ್ಯಮವಾಪ್ನೋತಿ ಯ ಏವಂ ವೇದ ಇತ್ಯುಪನಿಷತ್. ನೋಡಿ, ಯಾರು ನಾರಾಯಣ ಮಂತ್ರವನ್ನು ನಿರಂತರ ಉಪಾಸನೆ ಮಾಡ್ತಿರ್ತಾರೋ ಅವನು ವೈಕುಂಠಕ್ಕೆ ಹೋಗ್ತಾನೆ. ವೇದ ಸುಳ್ಳಾಗಲ್ಲ, ಅದೇ ಪ್ರಮಾಣ. ವೇದ ಹೇಳುತ್ತೆ. ಗಟ್ಟಿಯಾಗಿ ಹೇಳಿ, ಇನ್ನೊಂದ್ಸಲ ಆನಂದವಾಗಿ ಹೇಳಿ. ಶಂಖಚಕ್ರ ಗದಾಧಾರಿಯಾದಂಥ ಭಗವಂತನ, ಅದು ನಮ್ಮ ಸ್ವಾಮಿಯಾದಂಥ ವಿಠ್ಠಲನ ನೆನೆಸ್ಕೊಂಡು ಹೇಳಿ. ನಾರಾಯಣ ಹರಿ ನಾರಾಯಣ, ನಾರಾಯಣ ಹರಿ ನಾರಾಯಣ, ನಾರಾಯಣ ಹರಿ ನಾರಾಯಣ, ನಾರಾಯಣ ಹರಿ ನಾರಾಯಣ, ಲಕ್ಷ್ಮೀ ರಮಣ ಗೋವಿಂದ. ತುಕಾರಾಮ್ಜಿದು ಒಂದು ಶ್ಲೋಕ ಇದೆ. ಗೀತಾ ಭಾಗವತ ಕರತಿ ಶ್ರವಣ. ಯಾರು ಭಾಗವತ ಶ್ರವಣ ಮಾಡ್ತಾರೋ, ಗೀತೆ ಶ್ರವಣ ಮಾಡ್ತಾರೋ, ಗೀತಾ ಭಾಗವತ ಕರತಿ ಶ್ರವಣ ಅಖಂಡ ಚಿಂತನ ವಿಠೋಬಾಚೆ. ಇದನ್ನು ಮಾಡ್ತಾರೋ ಯಾರು ಆ ವಿಠೋಬನ ಸ್ಮರಣೆ ಮಾಡ್ತಾರೋ. ತುಕಾಮಣೆ ಭಾಗವತ ಕೇಳೇ ಶ್ರುತ ಸರಳ. ನಾನು ಹೇಳ್ತಾ ಇದ್ದೀನಿ ಕೇಳಿ, ಭಾಗವತವನ್ನು ಯಾರು ಶ್ರವಣ ಮಾಡ್ತಾರೋ ಅವ್ರ ಜನ್ಮ ಸಾರ್ಥಕವಾಯ್ತಪ್ಪ. ತುಕಾಮಣೆ ಭಾಗವತ ಕೇಳೇ ಶ್ರುತ ಸರಳವಾಗಿ ಭಗವಂತನ ಇರುವಿಕೆಯನ್ನು, ಅವನ ಮಹಿಮೆಯನ್ನು ತಿಳಿಸುವಂಥ ಭಾಗವತನ
ನಿತ್ಯ ಕೇಳಿಸ್ಕೋತಾ ಇರಬೇಕು, ನಿತ್ಯ ಸ್ಮರಣೆ ಮಾಡಬೇಕು ಅಂತಾರೆ. ಇಲ್ಲೇನೋ ಒಂದು ಸಪ್ತಾಹ ವ್ಯವಸ್ಥೆ ಆಗಿದೆ. ಇಲ್ಲಿ ಪ್ರಹ್ಲಾದ ತನ್ನ ದೈತ್ಯ ಬಾಲಕರಿಗೆ ಹೇಳ್ತಾ ಇದ್ದಾನೆ, ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ಭಕ್ತಿಯಲ್ಲಿ ನವವಿಧವಾದಂಥ ಭಕ್ತಿ ಇದೆ. ನವವಿಧ ಭಕ್ತಿ, 9 ಥರ ಭಕ್ತಿ. ಅದರಲ್ಲಿ ಯಾವುದು ಬೇಕಾದ್ರೂ ನಾವು ಆರಿಸ್ಕೋಬಹುದು, ಇಂಥದ್ದೇ ಆರಿಸ್ಕೋಬೇಕು ಅಂತೇನಿಲ್ಲ. ಭಗವಂತನ ಮುಟ್ಟಕ್ಕೆ ಮನಸ್ಸು ಶುದ್ಧವಾಗಿರಬೇಕು. ನಾವು ಮಕ್ಕಳನ್ನು ನೋಡ್ತೀವಿ, ಈ 3 ವರ್ಷ 4 ವರ್ಷದ ಮಕ್ಕಳು, ದೇ ಆರ್ ಇನ್ನೋಸೆಂಟ್. ಮಕ್ಕಳು ಏನು ಮಾತಾಡಿದ್ರೂ ಖುಷಿ ಆಗುತ್ತೆ. ಯಾಕೆ ಅಂದರೆ ಮುಗ್ಧವಾಗಿರುತ್ತೆ, ಮುಗ್ಧತೆ ಇರುತ್ತೆ ಅಲ್ಲಿ. ಮಕ್ಕಳಿಗೆ ಪ್ರಿಜುಡಿಸ್ ಇರೋಲ್ಲ. ಹಾಗೆ ಭಕ್ತನ ಮನಸ್ಸು ಹಾಗಿರಬೇಕಂತೆ. ಅದಕ್ಕೆ ಭಗವಂತ ಆನಂದ ಪಡ್ತಾನೆ ಭಕ್ತರ ಮನಸ್ಸು ಆಗಿದ್ದರೆ. ಅದ್ರಲ್ಲಿ ಪ್ರಿಜುಡಿಸ್ ಇರ್ಬೋದು, ಪೂರ್ವಾಗ್ರಹ ಪೀಡಿತನಾಗಿರಬಾರ್ದು. ಅದನ್ನು ಒಳ್ಳೆ ಮಾಡ್ತಾರೆ. ಅದಕ್ಕೆ ಭಗವಂತನ ಮುಟ್ಟೋದು ಹೇಗೆ, ನಾವು ಭಗವಂತನಲ್ಲಿ ಸಖ್ಯ ಬೆಳೆಸಬೇಕು. ಈಗ ನಾವು ಯಾರ್ಯಾರು ದೇವ್ರ ನಾಮ ಹಾಡ್ತೀವಿ, ನಿತ್ಯ ಬರ್ತಿರ್ತೀವಲ್ಲ, ನಮ್ಗೆ ಇನ್ಯಾವುದೂ ಬೇಡ, ಭಗವಂತನ ಜೊತೆಗೆ ಸ್ನೇಹ ಬೆಳೆಸಬೇಕು. ಕಡೆಯಲ್ಲಿ ಅವನೇ ನಮ್ಮನ್ನು ರಕ್ಷಣೆ ಮಾಡೋದು. ತುಕಾರಾಮ್ಜಿ ಏನು ಹೇಳಿದ್ರು ಹೇಳೋರಂತೆ, ವಿಠಲ ನನ್ನ ಮಗಳನ್ನ ನಾಳೆಗೆ ನೋಡೋಕೆ ಬರ್ತಾ ಇದ್ದಾರಪ್ಪ, ನೀನು ಹೇಗೆ ಹೇಳಿದ್ರೆ ಹಂಗೆ ಮಾಡ್ತೀನಿ. ವಿಠಲನ ಜೊತೆ ಮಾತಾಡೋರಂತೆ. ಬಂದು ಹೋಗಿದ್ದಾರಪ್ಪ, ಅವ್ರು ಹೇಗೆ ಹೇಳಿದ್ರೆ ಹಾಗೆ ಮಾಡ್ತೀನಿ ಅಂತ ಹೇಳೋರಂತೆ. ಅವರು ಸ್ವತಃ ತಮ್ಮ ಅಳಿಯನಿಗೆ ಗಿಫ್ಟ್ ಕೊಟ್ಟಿದ್ದು ಯಾವುದು ಗೊತ್ತಾ, ಭಗವದ್ಗೀತೆ ಕೊಟ್ಟರಂತೆ ತುಕಾರಾಮ್ಜಿ. ವಿಠಲನ ಜೊತೆಗೆ ಮಾತಾಡ್ತಿದ್ದರು. ನಮ್ಮ ಮನೇಲೂ ಇರುತ್ತೆ ದೇವತಾ ಮೂರ್ತಿಗಳು, ಮಾತಾಡ್ತೀವ ನಾವು, ಆ ಕಡೆ ತಿರುಗೇ ನೋಡಲ್ಲ ನಾವು. ಎಲ್ಲೋ ಯಾವುದೋ ಒಂದು ವರ್ಷಕ್ಕೊಂದ್ಸಲ ಏನೋ ಒಂದು ಸ್ವಲ್ಪ ಅಭಿಷೇಕ ಮಾಡ್ತೀವೋ ಏನೋ, ಇಲ್ಲರ ಕೆಲವದು ಇಲ್ಲ. ನೋಡಿ, ಶ್ರವಣಂ ಕೀರ್ತನಂ ವಿಷ್ಣೋ, ಅವನ ಮಂಗಳ ಕಥೆಯನ್ನು ನಿರಂತರವಾಗಿ ಕೇಳ್ತಾ ಇರೋದು. ಅದನ್ನು ಮಾಡಿದವನು ಪರೀಕ್ಷಿತ. 7 ದಿವಸ ತನ್ನ ಸಾವಿದೆ ಅಂಥೇಳಿ ಅಹೋರಾತ್ರಿ ಬೆಳಗಿನ ಜಾವ 6 ಗಂಟೆಗೆ ಶುರುವಾದ್ರೆ ಸಂಜೆ ಸೂರ್ಯಾಸ್ತ ಆಗೋ ತನಕ ನಿರಂತರವಾಗಿ ಭಾಗವತ ನಡೆಯೋದು, ಶ್ರವಣ ಮಾಡೋದು. 7 ದಿವಸ ಉಪವಾಸದಲ್ಲಿದ್ದು ಶ್ರವಣ ಮಾಡಿದ. ಹೇಳಿದವರು ಉಪವಾಸದಲ್ಲೇ ಹೇಳೋದು, ರುದ್ರದೇವರು ಕೇಳೋರು ಉಪವಾಸದಲ್ಲೇ ಇದ್ದಿದ್ದು. 7 ದಿವಸ ಶ್ರವಣ ಮಾಡಿದ. ಕೀರ್ತನಂ, ಕೀರ್ತನೆಯಲ್ಲಿ ಬಹಳ ವಿಶೇಷ ಅಂದರೆ ಶುಕ ಮಹರ್ಷಿಗಳ 7 ದಿವಸ ಕೀರ್ತನೆ ಮಾಡ್ತಾರೆ ಭಗವಂತನ ಆ ಮಹಿಮೆಯನ್ನು. ನಾರದ ಮಹರ್ಷಿಗಳು ನಿರಂತರವಾಗಿ ಭಗವಂತನ ಸ್ತುತಿ ಮಾಡಿದವರು. ಸ್ಮರಣಂ, ನಿತ್ಯ ಸ್ಮರಣೆ ಮಾಡ್ತಿದ್ದವನು ಇವನೇ ಮಹಾನ್ ಭಾವ ಪ್ರಹ್ಲಾದ, ಸದಾ ಭಗವಂತನ ಸ್ಮರಣೆ. ಪಾದಸೇವನಂ, ತುಂಬ ಪಾದಸೇವೆ ಮಾಡೋರು ಲಕ್ಷ್ಮೀದೇವಿ ಅಂತ 24 ಗಂಟೆ ಭಗವಂತನ ಅವಿರತವಾಗಿ ತಾನು ಪೂಜೆ ಮಾಡ್ತಾಳೆ. ಅವನ ಪಾದನೇ ಬಿಡೋದಿಲ್ಲ. ಏನು ಧನ್ಯಳೋ ಲಕ್ಷ್ಮಿ, ಎಂಥ ಮಾನ್ಯಳು, ಕೋಟಿ ಕೋಟಿ ಭೃತ್ಯರಿರಲು ಹಾಟಕಾಂಬರನ ಸೇವೆ ತಾನೇ ಮಾಡುತ್ತೇವಳು. ಕೋಟ್ಯಾಂತರ ಭಕ್ತರಿದ್ದಾರೆ ಭಗವಂತನಿಗೆ, ಅವ್ರು ಯಾರಿಗೂ ಕೊಟ್ಟಿರುವಂಥ ಅವಕಾಶ ತಾನೇ ಭಗವಂತನ ಸೇವೆ ಮಾಡ್ತಾ ಇದ್ದಾಳೆ. ಏನು ಧನ್ಯಳಪ್ಪ, ಏನು ಧನ್ಯಳು ಅಂತ ಪುರಂದರದಾಸರು ಕೃತಿಯನ್ನೇ ಮಾಡಿದ್ದಾರೆ. ಹಾಗೆ ಅರ್ಚನೆಯಲ್ಲಿ ವಿಶೇಷವಾಗಿ ಅಂಬರೀಷನ ವ್ಯಾಖ್ಯಾನ ಕಳಿಸಲಿ ನಾವು ಕೇಳಿದ್ವಿ. ಭಗವಂತನ ಆ ರೀತಿ ಅವನು ಉಪಾಸನೆ ಮಾಡ್ತಿದ್ದಂತೆ. 2ನೇದು ಧರ್ಮರಾಜ, ಇವರೆಲ್ಲ ಉದಾಹರಣೆ ಕೊಡ್ತಾರೆ. 1ನೆಯಲ್ಲಿ ಭೀಮಸೇನ, ಭಗವಂತನಲ್ಲಿ ಅವನು ಹೇಳಿದ್ದನ್ನು ಚಾಚೂ ತಪ್ಪದೆ ಮಾಡೋನಂತೆ ಭೀಮಸೇನ. ಸ್ವತಃ ದುರ್ಯೋಧನ, ಕಲಿಯಾದಂಥ ದುರ್ಯೋಧನನ್ನು ಹೊಡೆದು ತಕ್ಷಣ ಆ ಕೃಷ್ಣನ ಪಾದಕ್ಕೆ ಬೀಳೋ ಹಾಗೆ ಮಾಡ್ತಾನೆ ಭೀಮಸೇನ. ಇದೇ ನನ್ನ ಸೇವೆಯಪ್ಪ, ನಾನು ಇನ್ನೇನು ಸೇವೆ ಮಾಡೋಕ್ಕೆ, ಇದೇ ನಾನು ಸೇವೆ. ಎಲ್ಲ ದೈತ್ಯ ಯಾವ್ಯಾವ ರಾಕ್ಷಸರಿದ್ದರೋ, ಧರ್ಮವನ್ನು ಕೆಡಿಸ್ತಿದ್ರೋ, ಧರ್ಮ ವಿರೋಧಿಗಳಾಗಿದ್ದರೋ ಅವ್ರನ್ನೆಲ್ಲ ಬಡದಾಕ್ತಾನೆ. ಭೀಮಸೇನನ ಉದಾಹರಣೆ ಕೊಡ್ತಾರೆ. ದಾಸ್ಯದಲ್ಲಿ ಹನುಮಂತ, ವಿಶೇಷವಾಗಿ ದಾಸ್ಯದಲ್ಲಿ ಹನುಮಂತ ಸದಾ ರಾಮಚಂದ್ರನ ಸೇವೆ ಮಾಡ್ತಿದ್ದ. ನಿಷ್ಕಲ್ಮಶವಾದಂಥ ಭಕ್ತಿ ಹನುಮಂತನಲ್ಲಿ. ಸಖ್ಯದಲ್ಲಿ ಅರ್ಜುನ, ಕೃಷ್ಣನ ಒಳ್ಳೆ ಸಖ್ಯ ಬೆಳೆಸ್ಕೊಂಡನು ಅರ್ಜುನ.